ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ವ್ಯಾಗನರ್ ಕಾರ್ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ನಂಬರು. ಅಲ್ಲೇನಾದರೂ ನಂಬರ್ ಇಲ್ಲದ್ರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡಲ್ಲ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು ಸರ್, ವ್ಯಾಗನರ್. ಎಲ್ ಎಕ್ಸ್ ವಿ ಎಕ್ಸ್ ಸರ್ ವ್ಯಾಗನರು LX ಸರ್ 2012 ಮಾಡಲು ಹಾಂ ವಿತ್ ಫ್ರೆಶ್ ಇನ್ಸೂರೆನ್ಸ್ ಹಾಕ್ಸ್ಕೊಡ್ತೀನಿ ಸರ್. ಕಸ್ಟಮರ್ ಯಾರು ತೊಗೊತಾರೆ ಅವ್ರಿಗೆ. ಗಾಡಿ ತುಂಬ ಚೆನ್ನಾಗಿದೆ ಸರ್, ಒಂದು ಡೆಂಟ್ ಸ್ಕ್ರಾಚ್ ಏನಿಲ್ಲ. ಓಕೆ. ಒಳಗಡೆ ಕುಷನ್ ಎಲ್ಲ ಹೊಸದು ಹಾಕ್ಸಿದ್ದೀನಿ ಸರ್. ಅದನ್ನ ಕುಷನ್ನು, ಫ್ಲೋರಿಂಗ್ ಮ್ಯಾಟು ಎಲ್ಲ ಹೊಸದು ಹಾಕ್ಸಿದ್ದೀನಿ. ಬ್ಯಾಕ್ ಸ್ಪೈಲರ್ ಹಾಕ್ಸಿದ್ದೀನಿ ಹೊಸದೇನೆ. ಒಳಗಡೆ TV ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದೀನಿ. ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದೀನಿ. ಗಾಡಿ ಸಣ್ಣ ಪುಟ್ಟ ಸಸ್ಪೆನ್ಷನ್ ಕೆಲಸ ಇದೆ ಸರ್, ಅದೆಲ್ಲ ಮಾಡ್ತಿದ್ದೀನಿ. ಓಕೆ. ಆಯಿಲ್ ಸರ್ವಿಸ್ ಮಾಡ್ತಿದ್ದೀನಿ. ಗಾಡಿದೇನು ಕೆಲಸ ಇಲ್ಲ ಸರ್, ಗಾಡಿ ತುಂಬ ನೀಟ್ ಇದೆ. ಟೈರ್ ಎಲ್ಲ 70% ಮೇಲೆ ಟೈರ್ ಇದೆ. ಓಕೆ. AC ಇದೆ ಸರ್, AC ರನ್ನಿಂಗ್ ಇದೆ. ಹ್ಞೂ ಪವರ್ ಸ್ಟೇರಿಂಗ್ ಬರುತ್ತೆ. ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ ಸರ್. ಓಕೆ. ಹಾಂ, ಗಾಡಿದೇನು ಕೆಲಸ ಇಲ್ಲ ಸರ್, ನೀಟ್ ಇದೆ ಗಾಡಿ. ಗಾಡಿಗೆ ಎಷ್ಟು ಓನರ್ ಆಗಿದೆ ಸರ್? ಸರ್ ಅದು 2012 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ. ಓಕೆ. ಕಿಲೋಮೀಟ್ರು? ಕಿಲೋಮೀಟ್ರು 54 ಓಡಿದೆ ಸರ್ ರನ್ನಿಂಗ್ ಅದು. ಓಕೆ. ಪ್ಯೂರ್ ಪೆಟ್ರೋಲಾ? ಹೌದು ಸರ್, ಪೆಟ್ರೋಲ್ ವೇರಿಯಂಟು. ಓಕೆ. ಈಗ ತೊಗೊಂಡು ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಹೌದು ಇಲ್ಲ? ಸರ್, ಏನೂ ಕೆಲಸ ಇಲ್ಲ ಸರ್. ಗಾಡಿ ಏನೇ ಕೆಲಸ ಇದ್ರೆ ಎಲ್ಲ ಮಾಡಿಸಿಬಿಟ್ಟಿದ್ದೀನಿ. ಏನೂ ಇಲ್ಲ ಸರ್. ಅದು ಫಾಗ್ ಲೈಟು ಫ್ರಂಟ್ ಎಲ್ಲ ಅದು 1,500 ಕೊಟ್ಟು ಫಾಗ್ ಲೈಟ್ ಎಲ್ಲ ಹಾಕ್ಸಿದ್ದೀನಿ ಫ್ರಂಟ್. ಏನೂ ಕೆಲಸ ಇಲ್ಲ, ತೊಗೊಂಡು ಓಡಿಸೋದಷ್ಟೇ. ಓಕೆ. ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವೆ? ಹೌದು ಸರ್, ಎಲ್ಲ ಒರಿಜಿನಲ್ ಇದೆ. ಇನ್ಸೂರೆನ್ಸ್ ಎಲ್ಲ ಲ್ಯಾಪ್ಸ್ ಇದೆ ಸರ್. ಅದು ತೊಗೊಂಡೋದ ಸರಿಗೆ ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿದ್ದು ಹಾಕ್ಸೇ ಕೊಡ್ತೀನಿ ನಾನು. ಓಕೆ. ಗಾಡಿ ಇರೋ ಲೊಕೇಶನ್ ಸರ್? ಸರ್ ಇದು ದಾವಣಗೆರೆ ಸಿಟಿಯಾಗಿದೆ ಸರ್. ಓಕೆ. ರೇಟ್ ಏನು ಹೇಳ್ತೀರಿ ಗಾಡಿಗೆ? ಸರ್ ಅದು ನಾನು 270 ಹೇಳ್ತಿದ್ದೀನಿ ಸರ್. ಫೈನಲ್ ಟು ಫೈನಲ್ ಅಂದರೆ ಒಂದು 260 ತನಕ ಕೊಡ್ತೀನಿ ಸರ್. ಗಾಡೀಲಿ ಏನು ಕೆಲಸ ಇಲ್ಲ, ಕುಷನ್ ಎಲ್ಲ ಹೊಸದು ಹಾಕ್ತೀನಿ. ಒಂದು 260 ತನಕ ಕೊಡ್ತೀನಿ. 12 ಮಾಡಲು. ಹೌದೌದು, 12 ಮಾಡಲದು. ಹಾಂ. ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ? ಹಾಂ ಸರ್, ಇದನ್ನೇ ಹಾಕಿ ಸರ್. ಸರಿ ಸರ್. ಓಕೆ.